ದೇವ್ರ ಮನೆಗೆ ಹೋಗ್ತಿದ್ದಂಗೆ ಕೆಲವು ಹಬ್ಬಗಳಲ್ಲಿ ಕಳಶ ಸ್ಥಾಪನೆ ಮಾಡ್ತೀವಿ. ಯಾಕೆ ನಾನು ಕಳಶಕ್ಕೆ ತಾಮ್ರನೇ ಇಡಬೇಕು? ಎಲ್ಲರೂ ಅಬ್ಸರ್ವ್ ಮಾಡಿ, ಚಿನ್ನದ ಕಳಶ, ನಾನು ಶ್ರೀಮಂತ, ನನ್ನ ಹತ್ರ ನಾನು ಚಿನ್ನದ ಕಳಶ ಇಡ್ತೀನಿ ಅಂದರೆ ಯಾರು ಪುರೋಹಿತರನ್ನು ಕೇಳಿ, ಇಲ್ಲ, ಕಳಶ ಆಗಬೇಕು ಅಂದರೆ ಅದು ತಾಮ್ರದ್ದೇ ಆಗಬೇಕು, ಇಲ್ಲ ಅಂದರೆ ಹಿತ್ತಾಳೆನೇ. ಯಾಕೆಂದರೆ ನಮ್ಮ ಫಿಸಿಕ್ಸಲ್ಲಿ ತಾಮ್ರದ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತೀವಿ, ತಾಮ್ರ ಈಸ್ ಎ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಈ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲಿನ ವಿಶೇಷತೆ ಏನು ಅಂದರೆ ತನ್ನ ಮೇಲೆ ಬಿದ್ದಂತಹ ಪಾಸಿಟಿವ್ ಎನರ್ಜಿಯನ್ನು ರಿಪೆಲ್ ಮಾಡುತ್ತೆ. ನಾನು ಏನು ಮಂತ್ರಗಳನ್ನು ಹೇಳ್ತೀವಿ, ಯಾವುದೇ ಒಂದು ಮಂತ್ರ ಇರ್ಬೋದು, ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಅಥವಾ ಅಷ್ಟಾಕ್ಷರಿ ಮಂತ್ರ ಏನೇ ಇರ್ಬೋದು, ಆ ಮಂತ್ರಗಳಲ್ಲಿ ಹೇಳೋದಕ್ಕೂ ಒಂದು ರಿದಮ್ ಇದೆ. ನಾನು ಆ ಕಳಶನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ಮಂತ್ರದಿಂದ ಪ್ರತಿಷ್ಠಾಪನೆ ಮಾಡ್ತೀನಿ. ಆ ಪ್ರತಿಯೊಂದು ಮಂತ್ರ ನನ್ನ ದೇಹದಲ್ಲಿ ಒಂದು ವೈಬ್ರೇಷನ್ನ ಸೆಟ್ ಮಾಡುತ್ತೆ. ಆ ವೈಬ್ರೇಷನ್ ಸೆಟ್ ಆದಾಗ ಅದರಿಂದ ಬರುವಂಥ ಎನರ್ಜಿ ಹೊರಗೆ ಹೋಗುತ್ತೆ. ಹೊರಗೆ ಹೋಗದೆ ವಾಪಸ್ಸು ನನ್ನಲ್ಲೇ ಉಳ್ಕೋಬೇಕು ಅಂದರೆ ನನಗೆ ತಾಮ್ರದ ಚೊಂಬೆ ಬೇಕು ಅಥವಾ ಹಿತ್ತಾಳೆ ಚೊಂಬೆ ಬೇಕು. ಏಕೆಂದರೆ ಇವೆರಡು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್, ಅದು ವಾಪಸ್ಸು ರಿಫ್ಲೆಕ್ಟ್ ಮಾಡುತ್ತೆ, ಮತ್ತೆ ಆ ದೇಹಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಅದಕ್ಕೆ ನೋಡಿ, ಮನೆಯಲ್ಲಿ ಬೆಡ್ರೂಮು 15x15, 20x20 ಇರುತ್ತೆ. ಯಾವುದೇ ಮನೆಯಲ್ಲಿ ದೇವ್ರ ಮನೆ ಹಬ್ಬಬ್ಬ ಅಂದರೆ ಒಂದು 7 ಅಡಿಯಿಂದ 8 ಅಡಿಗಿಂತ ಜಾಸ್ತಿ ಇರಲ್ಲ. ಯಾಕೆಂದರೆ ಜಾಗ ಕಮ್ಮಿ ಇದ್ದಷ್ಟು ಎನರ್ಜಿಯಲ್ಲಿ ಕ್ರೋಢೀಕೃತ ಆಗುತ್ತೆ. ಏನು ನಾವು ಆರಾ ಅಂತ ಕರಿತೀವಿ ನಮ್ಮ ಫಿಸಿಕ್ಸ್ ಫೀಲ್ಡಲ್ಲಿ, ಆರಾ ಈಸ್ ನಥಿಂಗ್ ಬಟ್ ನನ್ನ ಸುತ್ತ ಇರುವಂಥ ಒಂದು ಪ್ರಭಾವಳಿ ಅಂತ ಏನು ಹೇಳ್ತೀವಿ. ಈಗ ನೋಡಿರ್ಬೋದು, ಹಿಂದಿನ ಕಾಲದಲ್ಲಿ ದೇವರುಗಳು ಪ್ರತ್ಯಕ್ಷ ಆದ ತಕ್ಷಣ ಹಿಂದೆ ಒಂದು ಯೆಲ್ಲೋ ಕಲರ್ ಲೈಟ್ ಕಾಣ್ತಿತ್ತಲ್ಲ, ಆ ಥರ ನನ್ನ ದೇಹಕ್ಕೂ ಇದೆಯಾ ಅಂದರೆ ಖಂಡಿತವಾಗ್ಲೂ ನಮ್ಮಗಳ ಎಲ್ಲ ದೇಹಕ್ಕೂ ಇದೆ. ಒಂದು ಥಿನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಆ ಮ್ಯಾಗ್ನೆಟಿಕ್ ಫೀಲ್ಡು ಎದುರುಗಡೆ ಇರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಇಂಟ್ರ್ಯಾಕ್ಟ್ ಆದಾಗ ನನ್ನಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಅಬ್ಸರ್ವ್ ಮಾಡಿರ್ಬೋದು, ಮಾರ್ಕ್ಸ್ ಕಾರ್ಡಲ್ಲಿ ಅಪ್ಪ ಸೈನ್ ಹಾಕಿಸ್ಬೇಕು, ಸ್ವಲ್ಪ ಕಮ್ಮಿ ಬಂದ್ಬಿಟ್ಟಿದೆ ಮಾರ್ಕ್ಸು, ಹಿಂದೆಯಿಂದ ಹೋಗ್ತೀರಾ, ಕಾಫಿ ಕುಡಿತಾ ಕೂತೀರಪ್ಪ, ಹಿಂದೆಯಿಂದ ಹೋಗ್ತಿರ್ಬೇಕಾದ್ರೆ ನಿಮ್ಮ ಸಿಕ್ಸ್ತ್ ಸೆನ್ಸಿಗೆ ಏನೋ ಹೇಳಕ್ಕೆ ಶುರು ಮಾಡುತ್ತೆ, ಬೇಡ ಅಪ್ಪನ ಮೂಡ್ ಯಾಕೋ ಸರಿ ಇಲ್ಲ ಇವತ್ತು, ಹೋದರೆ ಬೈಗಳ ಗ್ಯಾರಂಟಿ ಅಂತ ವಾಪಸ್ ಹಾಗೆ ಹೋಗಿರೋವಂಥ ಇನ್ಸ್ಟೆನ್ಸ್ ಎಲ್ಲರ ಮನಲ್ಲೂ ಆಗಿದೆ. ಯಾಕೆ ಹಂಗಾಗುತ್ತೆ ಅಂದರೆ ಫಸ್ಟು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮುಖಾನೇ ನೋಡಿಲ್ಲ, ಆದರೆ ನನ್ನ ಆರಾ, ನನ್ನ ದೇಹದಲ್ಲಿ ಜನರೇಟ್ ಆಗಿರುವಂಥ ಮ್ಯಾಗ್ನೆಟಿಕ್ ಫೀಲ್ಡು ಎದುರುಗಡೆ ಇರೋ ಮನುಷ್ಯನ ಆರಾ ಜೊತೆ ಫಸ್ಟ್ ಕನೆಕ್ಟ್ ಆಗುತ್ತೆ. ಯಾವಾಗ ಅದರ ಮಧ್ಯ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಆವಾಗ ಅವ್ರ ಜೊತೆ ಒಂದು ಬಾಂಡಿಂಗ್ ಡೆವಲಪ್ ಆಗುತ್ತೆ. ಅಬ್ಸರ್ವ್ ಮಾಡಿರ್ಬೋದು ನೀವು, ಇಲ್ಲ ಅಂದರೆ ಅಬ್ಸರ್ವ್ ಮಾಡಿ, ಯಾರೋ ಗೊತ್ತು ಪರಿಚಯನೇ ಇಲ್ಲ, ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೀರಾ, ಎಲ್ಲೋ ಸಿಕ್ಕಿದ್ರು, ಅವ್ರನ್ನ ಮಾತಾಡ್ತಿದ್ರೆ ಕೇಳ್ತಾ ಇದ್ರೆ ಕೇಳಿಸ್ಕೊತಾನೇ ಇರಬೇಕು ಅಂತ ಅನಿಸುತ್ತೆ ಕೆಲವು ಸಲ. ಇನ್ನು ಕೆಲವು ಸಲ ನಮ್ಮಂಥ ಟೀಚರ್ಸ್ ಏನಾರು ಬಂದರೆ ಯಾವಾಗ ಬಿಡ್ತಾರಪ್ಪ ಅಂತ ಕಾಯ್ತಾ ಇರ್ತೀರಾ. ಯಾಕೆ ಹಿಂಗಾಗುತ್ತೆ ಅಂದರೆ ಇಟ್ ಈಸ್ ದ ಇಂಟ್ರಾಕ್ಷನ್ ಆಫ್ ದ ಆರಾ. ಸೊ ಅಲ್ಲಿ ನನ್ನಲ್ಲಿ ಒಂದು ಎನರ್ಜಿ ಇದೆ, ಆ ಎನರ್ಜಿನ ನಾನು ಜಾಸ್ತಿ ಮಾಡ್ಕೋಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅದನ್ನು ಕಳ್ಕೊಳ್ಳೋಕೆ ಪ್ರಯತ್ನ ಮಾಡಬಾರ್ದು. ಆ ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡದೇ ಇರುವಂಥ ಸ್ಥಿತಿಯಲ್ಲಿ ಈ ಕಳಶ ನಮ್ಮನ್ನು ತಡೆಯುತ್ತೆ. ತಾಮ್ರದ್ದಿರ್ಬೋದು ಅಥವಾ ಹಿತ್ತಾಳೆಯದ್ದಿರ್ಬೋದು, ಕಳಶ ಇಡ್ತೀವಿ, ಅದರ ಒಳಗೆ ಸ್ವಲ್ಪ ನೀರು ಹಾಕ್ತೀವಿ, ಅಫ್ಕೋರ್ಸ್ ಅರಿಶಿನ ಕುಂಕುಮದಿಂದ ಪೂಜೆ ಮಾಡ್ತೀವಿ, ಮಾವಿನ ಎಲೆ ಮತ್ತು ಅಥವಾ ವಿಳ್ಳೆದೆಲೆನ ಇಡ್ತೀವಿ, ಅದರ ಮೇಲೆ ನಾವು ತೆಂಗಿನಕಾಯನ್ನು ಸ್ಥಾಪಿಸ್ತೀವಿ. ಅದು 1 ದಿನ ಇರ್ಬೋದು ಅಥವಾ ನವರಾತ್ರಿ ಎಲ್ಲಾದರೆ 9 ದಿನ ಇರ್ಬೋದು. ಕಳಶ ಪೂಜೆ ಮಾಡಿ ಎಲ್ಲ ಆದಮೇಲೆ ಅದರಿಂದ ಒಂದು ನೀರೇನಿದೆ ಅದನ್ನ ನಾವು ತೀರ್ಥ ಅಂತ ತಗೋತೀವಿ. ಇದು ಎಲ್ಲರ ಮನೆಯಲ್ಲೂ ನಡೆಯುವಂಥ ಕಾಮನ್ ಕಲ್ಚರ್.